ಒಂದು ಊರಿನಲ್ಲಿ ಒಬ್ಬ ಕಟ್ಟಿಗೆ ಕಡಿಯುವವನು ವಾಸವಾಗಿದ್ದನು. ಪ್ರತಿದಿನ ಆತ ಕಾಡಿಗೆ ತೆರಳಿ ಕಟ್ಟಿಗೆ ಕಡಿದು ತಂದು ಸಂತೆಯಲ್ಲಿ ಅವುಗಳನ್ನು ಮಾರಿ ಬಂದಂತಹ ಹಣದಿಂದ ಜೀವನವನ್ನು ಸಾಗಿಸುತ್ತಿದ್ದನು. ಒಂದು ದಿನ ಆತ ಕಾಡಿನಲ್ಲಿ ಕಟ್ಟಿಗೆಯನ್ನು ಕಡಿಯುವ ಸಂದರ್ಭದಲ್ಲಿ ಆತನ ಕೈಯಲ್ಲಿದ್ದಂತಹ ಕೊಡಲಿ ಜಾರಿ ನದಿಯಲ್ಲಿ ಬಿದ್ದು ಬಿಟ್ಟಿತು. ತನ್ನ ಜೀವನಕ್ಕೆ ಆಧಾರವಾಗಿದ್ದಂತಹ ಕೊಡಲಿಯು ನೀರಿನಲ್ಲಿ ಬಿದ್ದು ಬಿಟ್ಟಿತಲ್ಲ ಎಂದು ದುಃಖದಲ್ಲಿ ಬೇಸರದಿಂದ ಕುಳಿತು ಯೋಚಿಸುತ್ತಿದ್ದನು. ಹೀಗಿರುವಾಗ ಪ್ರತ್ಯಕ್ಷಳಾದಳು. ಕಟ್ಟಿಗೆ ಕಡಿಯುವವನ ದುಃಖವನ್ನು ಕಂಡು ಏಕೆ ದುಃಖಿಸುತ್ತಿದ್ದೀಯಾ ಎಂದು ಆತನನ್ನು ಪ್ರಶ್ನಿಸಿದಳು. ಕಟ್ಟಿಗೆ ಕಡಿಯುವವನು, ದೇವತೆ, ನಾನು ತುಂಬಾ ಬಡವ. ಪ್ರತಿದಿನ ಕಟ್ಟಿಗೆ ಕಡಿದು ಮಾರಿ ಅದರಿಂದ ಬಂದ ಹಣದಿಂದ ಜೀವನವನ್ನು ಸಾಗಿಸುತ್ತಿದ್ದೇನೆ. ಆದರೆ ಇವತ್ತು ನನ್ನ ಕೊಡಲಿ ಕೈಜಾರಿ ನದಿಗೆ ಬಿದ್ದು ಹೋಯಿತು. ಮುಂದೇನು ಮಾಡಲಿ ಎಂದು ದುಃಖದಿಂದ ಕುಳಿತಿದ್ದೇನೆ ಎಂದನು. ಇರು ಎಂದು ನೀರಿನಲ್ಲಿ ಮುಳುಗಿ ತನ್ನ ಕೈಯಲ್ಲಿ 3 ಕೊಡಲಿಗಳನ್ನು ಹಿಡಿದು ತಂದಳು. ಒಂದು ಚಿನ್ನದ ಕೊಡಲಿ, ಮತ್ತೊಂದು ಬೆಳ್ಳಿಯ ಕೊಡಲಿ, ಇನ್ನೊಂದು ಕಬ್ಬಿಣದ ಕೊಡಲಿಯು ಅದರಲ್ಲಿ ಇದ್ದಿತು. ಆಗ ನದಿ ದೇವತೆಯು, ನೋಡು, ಇದರಲ್ಲಿ ನಿನಗೆ ಯಾವ ಕೊಡಲಿ ಬೇಕೋ ಅದನ್ನು ತೆಗೆದುಕೋ ಎಂದಳು. ಆಗ ಕಟ್ಟಿಗೆ ದೇವತೆಯ ಕೈಯಲ್ಲಿದ್ದಂತಹ 3 ಕೊಡಲಿಗಳನ್ನು ನೋಡಿದನು. ಕಟ್ಟಿಗೆ ಕಡಿಯುವವನು ಅತ್ಯಂತ ಪ್ರಾಮಾಣಿಕನಾಗಿದ್ದನು. ಆತ ಚಿನ್ನದ, ಬೆಳ್ಳಿಯ ಕೊಡಲಿಯನ್ನು ತೆಗೆದುಕೊಳ್ಳಲಿಲ್ಲ, ಏಕೆಂದರೆ ಆ ಕೊಡಲಿಗಳು ಆತನದಲ್ಲ. ಕೈಜಾರಿ ಬಿದ್ದಂತಹ ಕೊಡಲಿಯು ಕಬ್ಬಿಣದ್ದಾಗಿತ್ತು. ಹಾಗಾಗಿ ಆತನು ನದ್ದೇವತೆಯಿಂದ ಕಬ್ಬಿಣದ ಕೊಡಲಿಯನ್ನು ಕೊಡುವಂತೆ ಬೇಡಿಕೊಂಡನು. ಕಡಿಯುವವನ ಪ್ರಾಮಾಣಿಕತೆಯನ್ನ ಕಂಡು ನದಿ ದೇವತೆಯು 3 ಕೊಡಲಿಗಳನ್ನು ಆತನಿಗೆ ಕೊಟ್ಟಳು. ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದರೆ, ನಮಗಿರುವಂತಹ ಗುಣಗಳಲ್ಲಿ ಪ್ರಾಮಾಣಿಕತೆ ಅತ್ಯಂತ ಶ್ರೇಷ್ಠವಾದ ಗುಣವಾಗಿದೆ. ಅದನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕು ಎಂಬುದು. ಮುಂದಿನ ಕಥೆಗೋಸ್ಕರ ಕಾಯ್ತಿರಿ ಅಲ್ವಾ?